ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಸಿಯಾ, ಚಾಪ್ಟರ್ 9. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ಹೋಶೇಯನ ಗ್ರಂಥದಿಂದಲೇ ನಾವು ನೋಡಿಕೊಳ್ಳೋಣವೇ. ಬನ್ನಿ, ಹೋಶೇಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ದೇವರು ಒಂದು ಮಾತು ಹೇಳುವಂಥದ್ದನ್ನು ಗಮನಿಸಬಹುದು. ಅಥವಾ 4ನೇ ಅಧ್ಯಾಯಕ್ಕೆ ಬರೋಣ. ಅದರಲ್ಲಿ ಈ 6ನೇ ವಚನ 4-6, ನನ್ನ ಜನರು, ದೇವರು ಹೇಳ್ತಾ ಇರೋದು, ಹೋಶೇಯ 4:6, ಬುಕ್ ಆಫ್ ಹೋಸಿಯಾ ಚಾಪ್ಟರ್ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಯಾವ ಜ್ಞಾನ? ನಮಗೆ ಸಾಕಷ್ಟು ವೈಜ್ಞಾನಿಕ ಜ್ಞಾನ ಇದೆ, ಸೈಂಟಿಫಿಕ್ ನಾಲೆಜ್. ನಮಗೆ ಸಾಕಷ್ಟು ಹುದುವಾದ ಜ್ಞಾನ ಇದೆ, ಜನರಲ್ ನಾಲೆಜ್. ನಮಗೆ ಹಣದ ವಿಷಯದಲ್ಲಿ ಜ್ಞಾನ ಇದೆ. ಅನೇಕ ವಿಧವಾದಂಥ ಜ್ಞಾನಗಳು ನಮಗೆ ಮಾಧ್ಯಮದ ಮುಖಾಂತರ, ವಾರ್ತಾಪತ್ರಿಕೆಗಳ ಮುಖಾಂತರ, ಜನರ ಮುಖಾಂತರ, ಒಳ್ಳೆ ಮತ್ತು ಕೆಟ್ಟ ಅನುಭವಗಳಿಂದ, ಹಿತಕರವಾದ ಅಹಿತಕರವಾದ ಘಟನೆಗಳಿಂದ, ಸನ್ನಿವೇಶಗಳಿಂದ ಸಾಕಷ್ಟು ಜ್ಞಾನ, ತಿಳುವಳಿಕೆ ನಮಗೆ ಸಿಕ್ಕಿದೆ. ಆದರೆ ದೇವರಿಲ್ಲಿ ಹೇಳ್ತಾ ಇರುವಂಥದ್ದು ಬೇರೆ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಯಾವ ಜ್ಞಾನ? ದೈವಜ್ಞಾನ. ದೇವರ ಜ್ಞಾನ ಇಲ್ಲದೆ ಹಾಳಾಗಿದ್ದಾರೆ. ಹೌದು, 6ನೇ ಅಧ್ಯಾಯ, ಹೋಶೇಯ 6ನೇ ಅಧ್ಯಾಯದಲ್ಲಿ 6ನೇ ವಚನ, ಹೋಮಗಳಿಗಿಂತ, ಕೊನೆಯ ವಚನ, ಕೊನೆಯ ಭಾಗ, ದೇವಜ್ಞಾನವೇ ಇಷ್ಟ. 6:6, 4:6 ಹೋಶೇಯನ ಗ್ರಂಥದಲ್ಲಿ ದೇವರು ಹೇಳುವಂಥದ್ದು, ದೇವರ ಜ್ಞಾನ ನಮಗಿದ್ರೆ ನಾವು ಹಾಳಾಗೋದಿಲ್ಲ. ಹಾಳಾಗೋದಿಲ್ಲ ಅಂದರೆ ನಾವು ಮೇಲಾಗ್ತೇವೆ, ಅಭಿವೃದ್ಧಿ ಆಗ್ತೇವೆ, ಪ್ರಗತಿ ಹೊಂದುತ್ತೇವೆ, ಕೃತಾರ್ಥರಾಗ್ತೇವೆ. ಹೌದು, ಶುಭಕರವಾದ ಹಾದಿಯಲ್ಲಿ ನಡೆಯುತ್ತೇವೆ. ಇನ್ನು ಹೇಳಬೇಕಾದ್ರೆ ಭಕ್ತಿವಂತರಾಗ್ತೇವೆ. ಯಾವುದರಿಂದ? ದೇವರ ವಾಕ್ಯ. ದೇವರ ವಾಕ್ಯದಿಂದ ಭಕ್ತಿ. ಆದುದರಿಂದ ಆ ಒಂದು ದೊಡ್ಡ ಕಾರಣ ಸಾಕಂತ ಕಾಣ್ತದೆ ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು, ದಿನಾಲೂ ಅಧ್ಯಯನ ಮಾಡಿಕೊಳ್ಬೇಕೆಂಬುದಕ್ಕೆ ಈ ಒಂದು ಕಾರಣ ಸಾಕಲ್ಲವೇ? ದೇವರ ಜ್ಞಾನ ಇಲ್ಲದಿದ್ದರೆ ಹಾಳಾಗ್ತೇವೆ. ಹಾಳಾಗಬಾರ್ದಂದರೆ ದೇವರ ವಾಕ್ಯದ ಅಧ್ಯಯನ, ದೇವರ ವಾಕ್ಯದ ದೈವಜ್ಞಾನ ಪಡ್ಕೊಳ್ಬೇಕು. ಅದು ದೈವಜ್ಞಾನ ದೇವರ ವಾಕ್ಯದಿಂದ ನಮಗೆ ಲಭ್ಯವಾಗುತ್ತೆ. ಸರಿ, ಇಷ್ಟು ಮಾತು ನಾನು ಹೇಳಿಬಿಟ್ಟು ಈಗ 9ನೇ ಅಧ್ಯಾಯ ಹೋಶೇಯನ ಗ್ರಂಥಕ್ಕೆ ನಾವು ಹೋಗೋಣ. ಬನ್ನಿರಿ, ಅದರಲ್ಲಿ ದೇವರ 14 ತೀರ್ಮಾನಗಳನ್ನು ನಾವು ನೋಡ್ತೇವೆ. ಇವೆಲ್ಲವೂ ಕೂಡ ನಕಾರಾತ್ಮಕವಾದ ತೀರ್ಮಾನಗಳು. ಆದರೆ ಇವೆಲ್ಲವೂ ಕೂಡ ಮೆಸ್ಸಿಯನ ಮುಖಾಂತರವಾಗಿ ಈ ತೀರ್ಮಾನಗಳು ಏನಾದವು? ಆ ತೀರ್ಮಾನಗಳು ಮೆಸ್ಸಿಯನ ಮುಖಾಂತರವಾಗಿ ಆಶೀರ್ವಾದಗಳಾಗಿ ಮಾರ್ಪಟ್ಟು, ತೀರ್ಮಾನಗಳು ಆಶೀರ್ವಾದಗಳು ಆದವು. ಯಾಕಂದರೆ ದೇವರಿಗೆ ಬೇಕಾಗಿರುವಂಥದ್ದು ಕರುಣೆ. ಇವೆಲ್ಲ ಹೌದು, ನ್ಯಾಯ ತೀರ್ಪು. 14 ಕೂಡ ತೀರ್ಪೇ ಅಂತ ಹೇಳ್ಬೋದು.
ಆದರೆ ದೇವರೇ ಹೇಳಿದ್ದಾರಲ್ವಾ 6:6 ಹೋಶಿಯನ ಗ್ರಂಥ ದೇವರಿಗೆ ಏನು ಬೇಕು ಅಂತ ಹೇಳಿಬಿಟ್ಟು ಏನು ಬೇಡ ಅಂತಲೂ ಹೇಳಿದ್ದಾರೆ. ಆತನಿಗೆ ಬೇಕಾಗಿರುವುದು ಕರುಣೆ, ಆತನಿಗಿಷ್ಟವಾಗಿರುವುದು ದೈವಜ್ಞಾನ. ಕರುಣೆ ಅಂದ ಕೂಡಲೇ ನಾನು ಒಂದು ವಾಕ್ಯ ಯಾಕೋಬನ ಪತ್ರಿಕೆಯಲ್ಲಿ ಇರುವಂಥದ್ದನ್ನು ಓದ ಬಯಸ್ತೇನೆ. ಯಾಕೋಬ 2ನೇ ಅಧ್ಯಾಯ ಮತ್ತು ಅದರಲ್ಲಿ 13ನೇ ವಚನ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಯಾಕೋಬ 2:13. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಹಾಗಾದರೆ ನ್ಯಾಯ ತೀರ್ಮಾನದಲ್ಲಿ ಅಥವಾ ನ್ಯಾಯ ತೀರ್ಪಿನಲ್ಲಿ ಕರುಣೆ ತೋರಿಸಲ್ಪಡುವ ಅಥವಾ ತೋರಿಸಲಾಗುವ ಸಾಧ್ಯತೆ ಉಂಟು, ಪಾಸಿಬಿಲಿಟಿ. ಹೇಗೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಸಾಧ್ಯತೆ ಅಂತೂ ನನಗೆ ಗೊತ್ತು. ಕರುಣೆ ತೋರಿಸದೇ ಇರುವವನಿಗೆ, ಅಂದರೆ ಭೂಲೋಕದಲ್ಲಿ ಕರುಣೆ ತೋರಿಸದೇ ನಡೆದಂಥ ವ್ಯಕ್ತಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ದೊರೆಯುವುದಿಲ್ಲ, ಕರುಣೆ ತೋರಿಸಲಾಗುವುದಿಲ್ಲ. ಯಾಕೆ? ಕರುಣೆಯು ನ್ಯಾಯ ತೀರ್ಮಾನವನ್ನೇ ಗೆದ್ದು ಹಿಗ್ಗುತ್ತದೆ. ಭಾಳ ಆಶ್ಚರ್ಯ ಅಲ್ವಾ? ಖಂಡಿತ ಆಶ್ಚರ್ಯವೇ. ಅದನ್ನೇ ಯೆರೆಮೀಯ 33ರಲ್ಲಿಯೂ ನೋಡ್ತೇವೆ, ಯೆರೆಮೀಯ 52ರಲ್ಲಿ ಕೂಡ ನೋಡ್ತೇವೆ. ಕರುಣೆ ಯಾವ ರೀತಿಯಾಗಿ ನ್ಯಾಯ ತೀರ್ಮಾನವನ್ನೇ ಗೆದ್ದಿದೆ ಎಂಬುದಾಗಿ. ಸರಿ, ಈಗ ನ್ಯಾಯ ತೀರ್ಮಾನ ಅಥವಾ ದೇವರ ತೀರ್ಮಾನ, 14 ದೇವರ ನ್ಯಾಯ ತೀರ್ಮಾನಗಳನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ, ಅದನ್ನು ಕ್ರಿಸ್ತನು ಮಾತ್ರ ಬದಲಾಯಿಸಲು ಸಾಧ್ಯ. ಇವೆಲ್ಲ ಒಂದೊಂದು ನಕಾರಾತ್ಮಕವಾದದ್ದು, ಆದರೆ ಕ್ರಿಸ್ತನು ಅದನ್ನು ಸಕಾರಾತ್ಮಕವಾಗಿ ಮಾಡಿದ್ದಾರೆ. ಆದರೂ ಕೂಡ ಅದರಿಂದ ಕಲಿಯುವಂಥದ್ದೇನಿದೆ ಕಲಿಯೋಣ. ಬನ್ನಿರಿ, ಹೋಶೇಯ 9 1ನೇ ವಚನ. ಇಸ್ರಾಯೇಲೇ ಅಂತ ದೇವರು ಹೇಳಿಬಿಟ್ಟು, ನೀನು ನಿನ್ನ ದೇವರನ್ನು ಬಿಟ್ಟು. ಹಾಗಾದರೆ ಮೊಟ್ಟ ಮೊದಲನೇದಾಗಿ ದೇವರು ಹೇಳುವಂಥ ಒಂದು ತೀರ್ಮಾನ ಏನಂತ ಹೇಳಿದ್ರೆ, ನೀನು ನನ್ನನ್ನು ಬಿಟ್ಟಿದ್ದಿ ಎಂಬುದಾಗಿ. ಅದು ತೀರ್ಮಾನ ಅಷ್ಟೇ ಅಲ್ಲ, ಅದು ಫ್ಯಾಕ್ಟ್. ಅದು ಆದರೆ ಅದನ್ನು ಆ ರೀತಿಯಾಗಿ ಮಾಡಿದ್ದರಿಂದ ಅವರು ಉಲ್ಲಾಸ ಪಡ್ತಾ ಇದ್ದರು. ಹಾಗಿರಬೇಡ್ರಿ ಎಂಬುದಾಗಿ ದೇವರನ್ನು ಬಿಟ್ಟವರಾಗಿದ್ದಂಥವರಿಗೆ ದೇವರು ಹೇಳ್ತಾರೆ ತನ್ನ ತೀರ್ಮಾನ. ಅನಂತರ 2ನೇ ದೇವರ ತೀರ್ಮಾನದ ಬಗ್ಗೆ ನಾವು ನೋಡುವಾಗ, ಅದು ಮೊದಲನೇದು ದೇವರು ತನ್ನ ಜನರ ಬಗ್ಗೆ ಒಂದು ತೀರ್ಮಾನ. ಯಾಕಂದರೆ ಇಡೀ 9ನೇ ಅಧ್ಯಾಯದಲ್ಲಿ ನ್ಯಾಯ ತೀರ್ಮಾನ ಬಗ್ಗೆ ಇದೆ. ಆದ ಕಾರಣ ಆ ನ್ಯಾಯ ತೀರ್ಮಾನ ಯಾರ ಬಗ್ಗೆ ಅಂದರೆ, ಮೊದಲನೇದು ದೇವ ಜನರ ಬಗ್ಗೆ, 2ನೇದಾಗಿ ಅದು ದೇವರ ದೇಶದ ಬಗ್ಗೆ. 9ನೇ ಅಧ್ಯಾಯ ಹೋಶೇಯನ ಗ್ರಂಥ 3ನೇ ವಚನದಲ್ಲಿ, ಅವರು ಯೆಹೋವನ ದೇಶದಲ್ಲಿ ಇನ್ನು ವಾಸಿಸರು. ಇದು ದೇವರ 2ನೇ ತೀರ್ಮಾನ. ಹೌದು, ದೇವರು ವಾಗ್ದಾನ ದೇಶವನ್ನು ಕೊಟ್ಟಂಥ ಉದ್ದೇಶ ದೇವರನ್ನು ತಿಳ್ಕೊಳ್ಬೇಕು, ತನಗಾಗಿ ಪ್ರತ್ಯೇಕವಾಗಿ ಒಂದು ಜನರನ್ನು ಇಟ್ಕೊಳ್ಬೇಕು. ಅವ್ರ ಮುಖಾಂತರವಾಗಿ ಇತರ ದೇಶಗಳವರಿಗೆ ದೇವರು ತನ್ನ ಸಾಕ್ಷಿಯನ್ನು ತೋರಿಸ್ಬೇಕು, ತನ್ನ ಬಗ್ಗೆ ಹೇಳಿಕೆ ನೀಡಬೇಕು.
ಅದ್ಭುತವಾಗಿಯೂ ಸೂಚಕ ಕಾರ್ಯವಾಗಿಯೂ ಇತರರಿಗೆ ಕಾಣಬೇಕು, ಸೂಚಕವಾಗಿ. ಇದೆಲ್ಲ ದೇವರ ಉದ್ದೇಶಿತ ತತ್ವ. ಅವರು ದೇವರು ಇನ್ನೂ ಹೇಳಬೇಕಾದ್ರೆ ಅವರು ಬೆಳಕಾಗಿರಬೇಕು. ಹೌದು, ಬೆಳಕಾಗಿರಬೇಕಂತ ದೇವರ ಅಪೇಕ್ಷೆ ಪಟ್ಟರು. ಆ ಒಂದು ಕಾರಣದಿಂದ ಅವರು ಆ ರೀತಿಯಾಗಿ ದೇಶವನ್ನು ಕೊಡಬೇಕಾಯಿತು. ವಾಗ್ದಾನ ಕೂಡ ದೇವರು ಮಾಡಿದರು. ಮೂರನೇದಾಗಿ ದೇವರ 14 ತೀರ್ಮಾನಗಳಲ್ಲಿ ಮೊದಲನೇದು ದೇವ ಜನರ ಬಗ್ಗೆ, ಎರಡನೇದು ದೇವರ ದೇಶದ ಬಗ್ಗೆ, ಮೂರನೇ ವಚನ. ಮೂರನೇದಾಗಿ ದೇವರ ಒದಗುವಿಕೆಯ ಬಗ್ಗೆ, ದ ಪ್ರಾವಿಷನ್ಸ್ ಆಫ್ ಗಾಡ್. 4ನೇ ವಚನದಲ್ಲಿ ದ್ರಾಕ್ಷಾರಸ, ನೈವೇದ್ಯ, ಯಜ್ಞ ಇವೆಲ್ಲ ಅಥವಾ ಆಹಾರವು ಇವೆಲ್ಲ ದೇವರು ಕೊಟ್ಟರು. ಆದರೆ ಅದು ದುರುಪಯೋಗವಾಯಿತು. ದೇವರಿಗೆ ಅಷ್ಟು ಖುಷಿ ಆಗಲಿಲ್ಲ. 4ನೇದಾಗಿ ದೇವರ ತೀರ್ಮಾನ ಯಾವುದರ ಬಗ್ಗೆ ಅಂತ ಹೇಳ್ಬಿಟ್ಟು ನೋಡುವಾಗ 4ನೇ ವಚನದ ಕೊನೆ ಭಾಗದಲ್ಲಿ ನೋಡುವಾಗ ಯೆಹೋವನ ಆಲಯ ಅಂತಿದೆ. ಆಲಯದ ಬಗ್ಗೆ ದೇವರ ತೀರ್ಮಾನ. ಆಲಯ ಯೆಹೂದ್ಯರ ಜೀವನದಲ್ಲಿ ಬಹಳ ಕೇಂದ್ರವಾದಂಥ ಒಂದು ಅನುಭವ, ಸಂಗತಿ. ಆದ ಕಾರಣ ದೇವರು ಅದರ ಬಗ್ಗೆ ಒಂದು ತೀರ್ಮಾನ ತಗೋಬೇಕಾಯ್ತು. ಇವೆಲ್ಲ ನಕಾರಾತ್ಮಕವಾದ ಒಂದು ತೀರ್ಮಾನಗಳು. 5ನೇದಾಗಿ ನೋಡುವಾಗ 5ನೇ ತೀರ್ಮಾನ ನಾವು ನೋಡ್ತೀವಿ. ಯಾವುದ್ರ ಬಗ್ಗೆ ಇತ್ತು? ಮೊದಲನೇ ದೇವ ಜನರ ಬಗ್ಗೆ, ಎರಡನೇ ದೇವರ ದೇಶದ ಬಗ್ಗೆ, ಮೂರನೇದು ಒದಗುವಿಕೆ ಬಗ್ಗೆ, 4ನೇದು ಆಲಯದ ಬಗ್ಗೆ, 5ನೇದು ನೋಡುವಾಗ 5ನೇ ವಚನ 9ನೇ ಅಧ್ಯಾಯ ಹೋಶಿಯ ಗ್ರಂಥದಲ್ಲಿ ಯೆಹೋವನ ಮಹೋತ್ಸವ ದಿವಸಗಳು. ಮಹೋತ್ಸವ ಕೂಡ ಭಾಳ ಪ್ರಾಮುಖ್ಯವಾದಂಥ ಒಂದು ಅಂಶ. ಸೆಲೆಬ್ರೇಷನ್, ಹಬ್ಬ. ಸುಮಾರು 8 ವಿಧವಾದಂಥ ಹಬ್ಬಗಳನ್ನು ಇಸ್ರಾಯೇಲರು ಆಚರಿಸುವಂತೆ ದೇವರು ಹೇಳಿದರು. ಉದ್ದೇಶಪೂರ್ವಕವಾಗಿ ದೇವರನ್ನು ಸಂಧಿಸಬೇಕು, ಜನರು ಸಂತೋಷ ಪಡಬೇಕು, ಸಂಭ್ರಮವಾಗಿರಬೇಕು, ಉತ್ಸಾಹಗೊಳ್ಳಬೇಕು, ಅನ್ಯೋನ್ಯವಾಗಿರಬೇಕು, ಒಬ್ಬರನ್ನೊಬ್ಬರು ತಿಳ್ಕೊಳ್ಬೇಕು, ಕುಟುಂಬವಾಗಿ ಸೇರಬೇಕು, ಸಂಬಂಧಿಕರು ಸೇರಬೇಕು, ಸ್ನೇಹಿತರನ್ನು ಕರಿಬೇಕು. ಆ ರೀತಿಯಾಗೆಲ್ಲ ದೇವರ ಪ್ಲ್ಯಾನ್ ಇತ್ತು. ಆದರೆ ಕೂಡ ಅದರ ವಿಷಯದಲ್ಲಿ ದೇವರು ನಕಾರಾತ್ಮಕವಾದಂಥ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಯಿತು. 6ನೇದಾಗಿ ಮತ್ತು 8ನೇ ವಚನದಲ್ಲಿ ನೋಡುವಾಗ ದೇವರ ವಿಷಯವಾಗಿಯೇ ದೇವರು ಒಂದು ತೀರ್ಮಾನ ತಗೋಬೇಕಾಗಿತ್ತು. ಯಾಕಂದರೆ ದೇವರ ವಿಷಯವಾಗಿ ಜನರ ಅಭಿಪ್ರಾಯ ಬೇರೆ ಆಗಿತ್ತು. ಹೌದು, ದೇವರ ವಿಷಯವಾಗಿ ನೋಡುವಾಗ ದೇವಜನರು ಅಂದುಕೊಂಡಂಥದ್ದು ಕೂಡ ಬಹಳ ಅಹಿತವಾದ ರೀತಿಯಲ್ಲಿ. ಯಾಕಂದರೆ ಒಂದು ವೇಳೆ ಪ್ರವಾದಿ ಇದ್ದರೆ ಮೂರ್ಖನ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಿದ್ರು. ದೇವರಾತ್ಮನ ವಿಷ್ಟನ ಬಗ್ಗೆ ಹುಚ್ಚನ ಅಂದ್ಕೊಳ್ತಾ ಇದ್ರು. ಆದ ಕಾರಣ ದೇವರ ವಿಷಯವಾಗಿಯೇ ಅದು ಅಂದುಕೊಂಡಾಗ ಆಯಿತು. ಪ್ರವಾದಿ ದೇವರನ್ನು ಪ್ರತಿನಿಧಿಸಿದ ವ್ಯಕ್ತಿ. 7ನೇದಾಗಿ ಮತ್ತೆ ಆಲಯದ ಬಗ್ಗೆ, ಹೌದು ನಿಜ, ಆದರೆ ಆಲಯದೊಳಗೆ ಕೂಡ ನಡೆಯುವಂಥದ್ರ ಬಗ್ಗೆ ಕೂಡ ದೇವರೊಂದು ತೀರ್ಮಾನ ತಗೋಬೇಕು. ಯಾಕಂದರೆ ಆಲಯದಲ್ಲಿ ಶತ್ರು ವಿರೋಧವು ಕಾದಿದೆ ಅಂತ ದೇವರು ಹೇಳ್ತಾರೆ 8ನೇ ವಚನದಲ್ಲಿ. ಆಲಯದ ಬಗ್ಗೆ, ಈಗ ಆಲಯದೊಳಗೆ ಬಗ್ಗೆ. 8ನೇದಾಗಿ ದೇವರು ಇನ್ನೊಂದು 9ನೇ ವಚನದಲ್ಲಿರುವಂಥ ಒಂದು ಸಂಗತಿ, ತೀರ್ಮಾನ ಏನಂದರೆ ದೇವರ ಜನರ ಅಧರ್ಮವನ್ನು ದೇವರು ಜ್ಞಾಪಕಕ್ಕೆ ತಂದುಕೊಂಡ್ರು ಅಂತ ಹೇಳ್ಬಿಟ್ಟು. ಇದನ್ನು ಮೆಸ್ಸಿಯನ್ನು ಮಾತ್ರ ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ನಲ್ವರ. ಯಾಕಂತೇಳಿದರೆ ಇದು ಹಳೆ ಒಡಂಬಡಿಕೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ಓದ ಬಯಸ್ತೇನೆ. ಇಬ್ರಿಯ 10 ಮತ್ತು 18ನೇ ವಚನದಲ್ಲಿ
ಅಥವಾ 17ರಿಂದ ಓದಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಹೀಬ್ರೂಸ್ ಚಾಪ್ಟರ್ 10 ವರ್ಸ್ 17 and 18. ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಆದರೆ ಹೋಶೇಯ 9:9 ಅವರ ಅಧರ್ಮವನ್ನು ಜ್ಞಾಪಕಕ್ಕೆ ತಂದುಕೊಳ್ಳುವೆನು. ಅವರ ಪಾಪಗಳಿಗೆ ಪ್ರತಿದಂಡನೆ. ಪಾಪ ಅಧರ್ಮ ಎರಡೂ ಇದೆ. ಇಲ್ಲಿ ಕೂಡ ಪಾಪ ದುಷ್ಕೃತ್ಯ ಎರಡೂ ಇದೆ. ಹೌದು, ದೇವರು 10:17 ಇಬ್ರಿಯ ಮೆಸ್ಸಿಯನ ಮುಖಾಂತರವಾಗಿ ನೆನಪಿಗೆ ತರೋದಿಲ್ಲ ಅಂತ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ದೊಡ್ಡ ಕಾರ್ಯ ದೇವರು ಮಾಡಿದ್ದಾರೆ. ಅದನ್ನು ನಾವು ಹಗುರವಾಗಿ ಭಾವಿಸಿಕೊಳ್ತೇವೆ. ಆದರೆ ದೇವರು ನಮಗೆ ದೊಡ್ಡ ಕಾರ್ಯವನ್ನು ಕ್ರಿಸ್ತನ ಮುಖಾಂತರ ಮಾಡಿದ್ದಾರೆ. ದೇವರ ಕೆಲವು ತೀರ್ಮಾನಗಳ ಬಗ್ಗೆ ನಾವು ನೋಡ್ಕೊಳ್ತೀವಿ. 12ನೇ ವಚನದಲ್ಲಿ ದೇವರು ಅವರಿಗೆ ವಿಮುಖನಾಗಿರೋದ್ರ ಬಗ್ಗೆ ಒಂದು ತೀರ್ಮಾನ. ಅದು 9ನೇ ತೀರ್ಮಾನ 12ನೇ ವಚನದಲ್ಲಿ. ಮತ್ತು 14ನೇ ವಚನದಲ್ಲಿ ದೇವರು ಇನ್ನೊಂದು ತೀರ್ಮಾನ ತಕ್ಕೊಂಡಿದ್ದಾರೆ. ಅದು ಶಾಪಗ್ರಸ್ತವಾದಂಥ ಒಂದು ತೀರ್ಮಾನ 14ನೇ ವಚನದಲ್ಲಿದೆ. ಅವರಿಗೆ ಭಯಂಕರವಾದಂಥ ಒಂದು ಗತಿ, ಶಾಪಗತಿ ಅದು. ಆದರೆ ಗಲಾತ್ಯ 3ನೇ ಅಧ್ಯಾಯಕ್ಕಾಗಿ ಸ್ತೋತ್ರವಾಗಲಿ. ಯಾಕಂತೇಳಿದರೆ ಕ್ರಿಸ್ತನು, ಅದನ್ನು ಓದಿಬಿಡೋದು ಒಳ್ಳೆಯದು. ಯಾಕಂತೇಳಿದರೆ ಇದಕ್ಕೆ ಸಂಬಂಧಪಟ್ಟಂಥದ್ದು 3ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ಳುವಾಗ ಕ್ರಿಸ್ತನು 14ನೇ ವಚನದಲ್ಲಿ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಎಂಬುದಾಗಿ, ನಮ್ಮ ನಿಮಿತ್ತ ಆತನು ಶಾಪವಾದನಂತೆ. ಅದರಲ್ಲಿ ಶಾಪ ದೇವರು ವ್ಯಕ್ತಪಡಿಸಬೇಕಾಗ್ತದೆ ಆತನ ವಿಧಿಯಂದ ತೀರ್ಪನ್ನು. 15ನೇ ವಚನದಲ್ಲಿ ನೋಡುವಾಗ ದೇವರು ತನ್ನ ನಿವಾಸದೊಳಗಿಂದ ಅಂತ ನೋಡ್ತೇವೆ. ದೇವರು ತನ್ನ ನಿವಾಸದ ಬಗ್ಗೆ ಒಂದು ಮಾತು ಹೇಳುವಂಥದ್ದನ್ನು ನಾವು ಗಮನಿಸಬಹುದು. ಹಾಗೆ ಮುಂದೆ ಬರೆದರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಇನ್ನೂ ಅವರನ್ನು ಪ್ರೀತಿಸೇನು ಅಂತ ದೇವರು ಹೇಳ್ತಾರೆ. ಪ್ರೀತಿಸೋದಿಲ್ಲ ಅಂತ. ಆದರೆ ಕ್ರಿಸ್ತನ ಮುಖಾಂತರ ನಾವು ಪಾಪಿಗಳಾಗಿದ್ದಾಗಲೇ, ನಾವು ದೇವರಿಗೆ ವೈರಿಗಳಾಗಿದ್ದಾಗಲೇ ರೋಮ 5 ಪ್ರಕಾರವಾಗಿ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ. ಆದರೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರೀತಿಸೋದಿಲ್ಲ. 9ನೇ ಅಧ್ಯಾಯ 15ನೇ ವಚನ ಹೋಶೇಯ. ಮತ್ತು 16ನೇ ವಚನದಲ್ಲಿ ಇನ್ನೂ 2 ಸಂಗತಿಗಳನ್ನು ನಾವು ನೋಡ್ಬೋದು. ನನ್ನ ದೇವರು ಅವರನ್ನು ತಳ್ಳಿಬಿಡುವುದರ ಒಂದು ತೀರ್ಮಾನ ದೇವರು ಅಲ್ಲಿ ತೆಗೆದುಕೊಳ್ಳುವಂಥದ್ರ ಬಗ್ಗೆ ನಾವು ನೋಡ್ತೇವೆ. ಆದರೆ ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತನ್ನು ನಾನು ಓದ ಬಯಸ್ತೇನೆ. 37ನೇ ವಚನದಲ್ಲಿ ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ವಾವ್! ಯೋಹಾನ 6:37. ಹೌದು, ಹಳೆ ಒಡಂಬಡಿಕೆಯಲ್ಲಿ ಮಧ್ಯಸ್ಥನಿರಲಿಲ್ಲ, ರಕ್ಷಕನಿರಲಿಲ್ಲ, ಪರಿಹಾರ ಇರಲಿಲ್ಲ. ಬೇಕೆಂದು ಮಾಡುವ ಪಾಪಕ್ಕೆ ಪರಿಹಾರ ಯಜ್ಞ ಇರಲಿಲ್ಲ. ಆದ ಕಾರಣ ದೇವರು ಅಂಥ ತೀರ್ಮಾನ ತಗೊಳ್ಳೇಬೇಕಾಯಿತು. ಆದರೂ ತಗೊಂಡಿಲ್ಲ ದೇವರು. ಅನೇಕ ಸಾರಿ ಹೋಶೇಯನ ಗ್ರಂಥದಲ್ಲಿ ದೇವರು ಎಷ್ಟೋ ತನ್ನ ಕರುಣೆಯನ್ನು ವ್ಯಕ್ತಪಡಿಸ್ತಾನೆ. ಕೊನೆಯದಾಗಿ ದೇವರು ಕಿವಿಗೊಡಲಿಲ್ಲ ಎಂಬಂಥ ಒಂದು ಮಾತು ದೇವರು ಹೇಳ್ತಾರೆ. ಆದರೆ ದೇವರು ಕಿವಿಗೊಡುವ ದೇವರು ಆಗಿದ್ದಾರೆ ಎಂಬುದನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ನಮಗೋಸ್ಕರವಾಗಿ ಆತನ ಕೈಗಳನ್ನು ಚಾಚಿದ ದೇವರು ಮಧ್ಯಸ್ಥನ ಮುಖಾಂತರವಾಗಿ. ಹೋಶೇಯನ ಗ್ರಂಥ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.